ವರ ಕೊಟ್ರು ಪೂಜಾರಿ ವರ ಕೊಡ್ತಿಲ್ಲ, ಆ ತರ ಪರಿಸ್ಥಿತಿ ಆಗಿದೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಕತೆ. ಯಾಕಂತಂದ್ರೆ ಬೇಲ್ ಸಿಕ್ಕಿದೆ, ಆದ್ರೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಬೇಲ್ ಸಿಕ್ಕಿದ್ರು ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಬಿಡುಗಡೆ ಭಾಗ್ಯ ಇಲ್ಲ. ಜಾಮೀನ್ ಸಿಕ್ಕಿ ಹೆಚ್ಚು ಕಡಿಮೆ 10 ದಿನ ಆಯ್ತು, ಜೈಲಲ್ಲೇ ಇದ್ದಾನೆ ಮಾಸ್ಕ್ ಮ್ಯಾನ್. ಶಿವಮೊಗ್ಗ ಕಾರಾಗೃಹದಲ್ಲೇ ಬುರುಡೆ ಚಿನ್ನಯ್ಯ ಉಳ್ಕೊಂಡಿದ್ದಾನೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಈತ ಬಂದಿದ್ದ ಚಿನ್ನಯ್ಯ ಹೇಳಿದ ಸ್ಥಳಗಳನ್ನೆಲ್ಲ ಅಗೆದು ಎಸ್ಐಟಿ ಟೀಮ್ ಇಂಚಿಂಚು ಪರಿಶೀಲನೆಯನ್ನ ನಡೆಸಿತ್ತು. ಉತ್ಖನನ ಕಾರ್ಯದ ವೇಳೆ ಆತ ಬಿಟ್ಟಿದ್ದು ಬರೀ ಬುರುಡೆ ಅನ್ನುವಂಥದ್ದು ಗೊತ್ತಾಯಿತು. ನ್ಯಾಯಾಲಯದ ಷರತ್ತು ಪೂರೈಸದ ಹಿನ್ನೆಲೆ ಆತನಿಗೆ ರಿಲೀಫ್ ಸಿಕ್ಕಿಲ್ಲ. ಕಾರಣ 1 ಲಕ್ಷ ಶ್ಯೂರಿಟಿ ಬಾಂಡ್ ಅನ್ನ ನೀಡದ ಹಿನ್ನೆಲೆ ಆತನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಈ ಎಲ್ಲದರ ಮಧ್ಯೆ ಕಾಡುವಂತ ಪ್ರಶ್ನೆ ಏನು ಅಂತಂದ್ರೆ, ಆತನನ್ನ ಮೊದಲಿಗೆ ಧರ್ಮಸ್ಥಳದಲ್ಲಿ ಕರ್ಕೊಂಡು ಬಂದು ಆತನಿಗೆ ಸಪೋರ್ಟ್ ಕೊಟ್ಟಂತವರೆಲ್ಲ ಈಗ ಸೈಲೆಂಟ್ ಆಗಿದ್ದಾರೆ. ಆತನನ್ನ ಅರ್ಧದಲ್ಲೇ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಒಂದ್ ರೀತಿ ಹೇಗಾಗಿದೆ ಅಂತ ಅಂದ್ರೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ತರ ಆಗಿದೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಕತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನವೀನ್. ಖಂಡಿತವಾಗ್ಲು ಪ್ರಭು, ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಾಗೆ ಕಳೆದ 2-3 ತಿಂಗಳಿಂದ ಕೂಡ ಈ ಒಂದು ವಿಚಾರ ನಡೀತಾ ಇರುವಂತದ್ದು. ಮುಖ್ಯವಾಗಿ ಅನಾಮಿಕ ಅಂದ್ರೆ ಅಲಿಯಾಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಆರೋಪಕ್ಕೆ ಸಂಬಂಧಪಟ್ಟಂಗೆ SIT ಕೂಡ ನಿರಂತರವಾಗಿ ಧರ್ಮಸ್ಥಳದ ವಿವಿಧ ಭಾಗದಲ್ಲಿ ಶೋಧನೆ ಮಾಡೋ ಕೆಲಸವನ್ನ ಮಾಡ್ತು. ಆದ್ರೆ 10 ರಿಂದ 11 ಸ್ಥಳಗಳಲ್ಲಿ ಅವರೇನು ಉತ್ಖನನ ಮಾಡಿದ್ರು ಕೂಡ ಚಿನ್ನಯ್ಯ ಹೇಳಿದಂತೆ ಆರೋಪಗಳಲ್ಲಿ ಯಾವುದೇ ರೀತಿಯ ಏನು ಕ್ರೂಗಳಿರ್ಬೋದು ಅಥವಾ ಬಾಡಿಯ ಪಾರ್ಟ್ಸ್ ಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಅಂತಿಮವಾಗಿ ಈತನ ವಿರುದ್ಧವೇ ಅಂದ್ರೆ SIT ಚಿನ್ನಯ್ಯನ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳುತ್ತೆ. ಸುದೀರ್ಘ 10 ರಿಂದ 15 ದಿನಗಳ ಕಾಲ ನ್ಯಾಯಾಲಯದ ಮುಂದೆ ಆತನ ಹಾಜರುಪಡಿಸಿ ಒಂದಷ್ಟು ವಿಚಾರಣೆ ಆತನ ಮೇಲೆ ಕೇಸನ್ನು ದಾಖಲುಪಡಿಸಿ ಆತನ ಕೂಡ ವಶಕ್ಕೆ ಪಡ್ಕೊಳ್ತಾರೆ, ಒಂದಷ್ಟು ವಿಚಾರಣೆಯನ್ನ ಮಾಡ್ತಾರೆ. ಆತ ನಂತರದಲ್ಲಿ ಹೇಳುವಂತದ್ದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ಅವರ ಮಾತಿನಂತೆ ನಾನು ಕೂಡ ನಡ್ಕೊಳ್ತಾ ಇದ್ದೇನೆ ಅನ್ನೋ ಮಾತನ್ನ ಹೇಳ್ತಾನೆ. ಅಂತಿಮವಾಗಿ ಆತ ಕೂಡ ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕು ಆತನನ್ನ ಶಿವಮೊಗ್ಗದ ಜೈಲಿಗೆ ಬೆಳ್ತಂಗಡಿಯ ಕೋರ್ಟ್ ಆದೇಶ ಮಾಡುವಂತದ್ದು. ಆತನ ಭದ್ರತೆ ಕಾರಣಕ್ಕಾಗಿ ಶಿವಮೊಗ್ಗದ ಜೈಲಿಗೆ ಶಿಫ್ಟ್ ಮಾಡುವಂತ ಆದೇಶವನ್ನ ಕೊಡುತ್ತೆ. ನಂತರದಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು ಮತ್ತೊಮ್ಮೆ ಆತನನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರುಪಡಿಸುವ ಕೆಲಸವನ್ನ SIT ತಂಡ ಕೂಡ ಮಾಡುತ್ತೆ. ಆ ನಂತರದಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು ಕೋರ್ಟ್ ಆತನ ಹೇಳಿಕೆಯನ್ನ ದಾಖಲು ಮಾಡ್ಲಿಕ್ಕೆ ಸೆಪ್ಟೆಂಬರ್ 23ರಂದು ಒಂದು ದಿನಾಂಕವನ್ನ ಕೂಡ ನಿಗದಿ ಮಾಡುತ್ತೆ. ಮುಖ್ಯವಾಗಿ ಸೆಪ್ಟೆಂಬರ್ 23ರಂದು BNS ಕಾಯ್ದೆ 183 ಅಡಿ ಆತ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ತಾನೆ. ಆ ನಂತರದಲ್ಲಿ ಆತನ ಹೇಳಿಕೆ ದಾಖಲಾದ ನಂತರದಲ್ಲಿ ಶಿವಮೊಗ್ಗ ಜೈಲಲ್ಲೇ ಕೂಡ ನಿರಂತರವಾಗಿ ಇರುವಂತದ್ದು. ಮುಖ್ಯವಾಗಿ ಕಳೆದ ನವೆಂಬರ್ 24ನೇ ತಾರೀಕು ಏನು ನ್ಯಾಯಾಂಗ ಬಂಧನದಿಂದ ಚಿನ್ನಯ್ಯನಿಗೆ ಬೆಳ್ತಂಗಡಿ ಕೋರ್ಟ್ ಜಾಮೀನನ್ನ ಕೂಡ ಕೊಡುವಂತದ್ದು. ಮುಖ್ಯವಾಗಿ 12 ನಿಬಂಧನೆಗಳನ್ನ ಕೊಡುವಂತದ್ದು, ಜೊತೆಗೆ ಒಂದಷ್ಟು ನಿಯಮಗಳ ವಿಷಯ ಆತನಿಗೆ ಏನು ಜಾಮೀನನ್ನ ಕೊಡುತ್ತೆ. ಆದ್ರೆ 10 ದಿನಗಳಾದ್ರೂ ಕೂಡ ಇವತ್ತಿನವರೆಗೂ ಕೂಡ ನ್ಯಾಯಾಲಯದ ನಿಬಂಧನೆಗಳೇನಿದೆ ಆ ನಿಬಂಧನೆಗಳು ಚಿನ್ನಯ್ಯ ಪೂರೈಕೆ ಮಾಡಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಚಿನ್ನಯ್ಯ ಏನು ಶಿವಮೊಗ್ಗದ ಜೈಲಿನಲ್ಲೇ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಾದ್ರೂ ಚಿನ್ನಯ್ಯನಿಗೆ ಒಂದಷ್ಟು ಶ್ಯೂರಿಟಿಯನ್ನ ಕೊಟ್ರೆ ಆತನನ್ನ ಬಿಡುಗಡೆ ಮಾಡ್ತೇವೆ ಅನ್ನೋ ಮಾತನ್ನ ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ನವೀನ್, ನೀವೆಲ್ಲ ಡೀಟೇಲ್ಸ್ಗಾಗಿ.